ಗೌಡರು, ಯಡಿಯೂರಪ್ಪ, ಕುಮಾರಸ್ವಾಮಿ ಅವರು, ನಾವು ಎಲ್ಲರೂ ಕೂಡ ನಮ್ಮ ವಿರೋಧ ಪಕ್ಷ ನಾಯಕರು ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೀರಿ. ನಮ್ಮ ನೋಡಿ, ಈಗ ಅವರು ನಮ್ಮ ಮೇಲೆ ಏನು ಆಪಾದನೆ ಮಾಡ್ತಾ ಇದ್ದಾರೆ, ನಾವು ಆಪಾದನೆ ಕೇಳಕ್ಕಲ್ಲ. ನಾವು ಈ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣ ಇದರಲ್ಲಿ ನೀವು ತಪ್ಪಿತಸ್ಥರಲ್ಲ ಅಂತ ಪ್ರೂವ್ ಮಾಡಬೇಕಾಗಿದ್ದಂಥ ವೇದಿಕೆ ವಿಧಾನಸಭೆ. ಆ ವಿಧಾನಸಭೆಯಲ್ಲಿ ನೀವು ನಮ್ಮ ಚರ್ಚೆ ಮಾಡೋಕ್ಕೆ ಮೂಡಾದ ಅವಕಾಶ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀರಿ. ವಿರೋಧ ಪಕ್ಷದ ರೈಟ್ಸು ಅದನ್ನು ನಾವು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದ ನಾನು ತಪ್ಪು ಮಾಡಿಲ್ಲ ಅಂತೇಳಿ ಬಾಯ್ ಬಡ್ಕೊಂಡಂತ ಕಾಂಗ್ರೆಸ್ಸಿನ ನಾಯಕರ ಸಮಾವೇಶ ಈಗ ತಾನೇ ಮುಗಿದಿದೆ. ನಾವು ಬಹಳ ನಿರೀಕ್ಷೆ ಮಾಡಿದ್ರಿ. ಸಿದ್ದರಾಮಯ್ಯನವ್ರದ್ದು ಅಭೂತಪೂರ್ವ ಭಾಷಣವನ್ನ ಇವತ್ತು ಮಾಡ್ತಾರೆ ಅಂತ ನಾನು ಪತ್ರಿಕೆಯಲ್ಲಿ ಬೆಳಗ್ಗೆ ಹೋದಾಗ ಸಿದ್ದರಾಮಯ್ಯನವರು ಬಹಳ ತಯಾರಿ ಮಾಡ್ಕೊಂಡಿದ್ದಾರೆ, 3-4 ದಿನ ಒಬ್ಬರೇ ಕೂತ್ಕೊಂಡು ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಇವತ್ತು ಅವ್ರು ಭಾಷಣ ಮಾಡಿದ್ದನ್ನು ನೋಡಿದ್ಮೇಲೆ ಹಿಂದೆ ಏನು ಹೇಳ್ದಲ್ಲ, ಅದೇನು ಹೇಳ್ತಾರ, ಕಿಸ್ಬಾಯಿ ದಾಸ, ಆಡಿದ್ದೆ ಹಾಡು ಕಿಸ್ಬಾಯಿ ದಾಸ ಅಂತ. ಅದನ್ನೇ ಹಿಂದೆ ಏನು ಹೇಳಿದ್ರು ಅದೇ ಮೊಟ್ಟೆ ಕತೆ, ಅದೇ ಕುಮಾರಸ್ವಾಮಿ, ಅದೇ ದೇವೇಗೌಡ, ಅದೇ ಯಡಿಯೂರಪ್ಪ, ಅದೇ ಅಶೋಕ. ಅಷ್ಟು ಬಿಟ್ಟು ಹೊಸದಾಗಿ ಏನಾನ ಹೇಳಿದಾರ? ನಾನು ಪೂರ್ತಿ ಅವರ ಭಾಷಣವನ್ನ ಕೇಳಿದೆ. ಭಾಳ ನೀವು ಕೂತ್ಬಿಟ್ರ ಏನು ಇಲ್ಲ ಅಂದ್ರೆ ಕ್ಯಾಮ್ರಾ ಫೋಕಸ್ ಮಾಡ್ಬಿಟ್ಟು. ಸಿದ್ದರಾಮಯ್ಯನವರು ಪದೇ ನಾನು ತಪ್ಪು ಮಾಡ್ತೀನಪ್ಪ, ನಾನು ಭ್ರಷ್ಟಾಚಾರಿನ, ಬಂದಿರೋರು ಏನಂತಾರೆ, ಇವ್ರು ಕಾಸು ಕೊಟ್ಟು ಕರ್ಕೊಂಬಂದಿರೋ ಜನ, ಅಲ್ಲಿ ಎಲ್ಲ ಮಂತ್ರಿಗಳಿಗೂ ಒಪ್ಪಿಸಿದ್ದಾರೆ, ಇಷ್ಟು ಜನ ಕರ್ಕೊಂಡೇ ಬರಬೇಕು ಅಂತ. ನಾನು 40 ವರ್ಷದ ರಾಜಕಾರಣ ಜೀವನದಲ್ಲಿ, ನಮ್ಮವರೆಲ್ಲ ಸ್ವಲ್ಪ ಸುಮ್ಮನೆ ಇರಪ್ಪ. ಸಿದ್ದರಾಮಯ್ಯನವರು ಪದೇ ನಾನು 40 ವರ್ಷದ ರಾಜಕೀಯ ಜೀವನದಲ್ಲಿ ಶುದ್ಧ ಹಸ್ತವಾಗಿದ್ದೀನಿ, ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಒಂದು 100 ಸರಿ ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವ್ರು ಕೇಳಕ್ಕೆ ಇಷ್ಟಪಡ್ತೀನಿ, ನೀವು ಶುದ್ಧ ಹಸ್ತ ಆಗಿದ್ರೆ, ಭ್ರಷ್ಟಾಚಾರಿ ಅಲ್ಲ ಅಂದ್ರೆ, ನಿಮ್ಮ ಯಾವ CBI ಆಗಲಿ, ಯಾವ ಲೋಕಾಯುಕ್ತ ಆಗಲಿ ನಿಮ್ಮನ್ನು ಏನು ಮಾಡಕ್ಕೆ ಸಾಧ್ಯ? ನಿಮ್ಮನ್ನು ಹತ್ತಿರಕ್ಕೂ ಮುಟ್ಟಕ್ಕೂ ಸಾಧ್ಯನೇ ಇಲ್ಲ. ನಿಮ್ಮನ್ನ ಮುಟ್ಟಕ್ಕೂ ಸಾಧ್ಯನೇ ಇಲ್ಲ. CBI ನನ್ನ ಪ್ರಶ್ನೆ ಅವ್ರಿಗೆ, ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ CBIಗೆ ಯಾಕೆ ಹೆದರ್ತಾ ಇದ್ದೀರಾ? ನೀವು ವಾಲ್ಮೀಕಿ ಇದನ್ನು ಹಂಗೇನು ಬೇರೆ ಯಾವ್ದನ್ನು ನೋಡಪ್ಪ, ವಾಲ್ಮೀಕಿ ಹಗರಣ ಆದಾಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು, ನಮ್ಮ ಮಂತ್ರಿದು ಏನೂ ತಪ್ಪಿಲ್ಲ, ನಮ್ಮ ಶಾಸಕರದ್ದು ಏನೂ ತಪ್ಪಿಲ್ಲ, ಹಗರಣನೇ ನಡೆದಿಲ್ಲ ಅಂದರು. ಫಸ್ಟ್ ರಿಯಾಕ್ಷನ್ ಅವ್ರದ್ದು. ಯಾವಾಗ ED ಎಂಟ್ರಿ ಆಯಿತು, ಯಾವಾಗ CBI ಎಂಟ್ರಿ ಆಯಿತು, ಆಗ ಶುರು ಮಾಡಿದ್ರು 187 ಕೋಟಿ ಅಲ್ಲದು ಬರೀ 89 ಕೋಟಿ ಅಂದರು. ಅಂದರೆ ತಪ್ಪು ಒಪ್ಕೊಂಡಂಗೆ ಆಯಿತು ಸರ್ಕಾರ. ತನಿಖಾ ಸಂಸ್ಥೆಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಅವ್ರು ಮಾತಾಡಬೇಕಾದ್ರೆ ಅದರಲ್ಲಿ ನನ್ನ ಪಾತ್ರ ಏನು ಅಂತ ಕೇಳಿದ್ದಾರೆ. ಬಹಳಷ್ಟು ಜನಕ್ಕೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಅನ್ನೋದನ್ನು ಬಹಳಷ್ಟು ಜನ ನನ್ನೂ ಕೇಳಿದ್ದಾರೆ. ನೋಡಿ, ನಮ್ಮ ಸರ್ಕಾರದ ನಿಯಮಗಳ ಪ್ರಕಾರ
ಪ್ರತಿ ಒಂದು ತಿಂಗಳಿಗೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಿವ್ಯೂ ಮಾಡ್ತಾರೆ, ಎಲ್ಲ ಇಲಾಖೆ ಆಯಾ ಇಲಾಖೆಯವರು. ಪ್ರಿನ್ಸಿಪಲ್ ಸೆಕ್ರೆಟರಿ ರಿವ್ಯೂ ಮಾಡಿದಾಗ ಈ 187 ಕೋಟಿ ಏನು ಎಸ್ ಟಿ ದುಡ್ಡು ಪೆಟ್ಟಿ ಅಂಗಡಿ ಇಡೋರಿಗೆ, ಓದ್ತಾ ಇರೋವಂಥ ಸ್ಟೂಡೆಂಟ್ಸ್ಗೆ, ಮನೆ ಕಟ್ಟೋದಕ್ಕೆ ಇದನ್ನು ಕೊಡಬೇಕಾಯಿತು. ಯಾಕಂದರೆ ಫಲಾನುಭವಿಗಳ ಲಿಸ್ಟು ತಯಾರಾಗಿ ಬಂದ್ಬಿಟ್ಟಿತ್ತು ಆಲ್ರೆಡಿ. ಯಾಕೆ ಪರೀಕ್ಷೆ ಮಾಡಿಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟರಿ? ಯಾಕೆ ಮಾಡಿಲ್ಲ? ಹಾಳಾಗೋಯ್ತು. ಪ್ರಿನ್ಸಿಪಾಲ್ ಮಾಡಲಿಲ್ಲ, ಅವನು ಸೆಕ್ರೆಟರಿ ಹಾಳಾಗೋಗ್ಲಿ. ಚೀಫ್ ಸೆಕ್ರೆಟರಿ 3 ತಿಂಗಳಿಗೊಂದ್ಸರಿ KDP ಮೀಟಿಂಗ್ ಮಾಡಬೇಕು. 3 ತಿಂಗಳಿಗೊಂದ್ಸರಿ ಚೀಫ್ ಸೆಕ್ರೆಟರಿ ಮಾಡೋವಾಗ ಇದೇನು ಏನೋ 10 ಲಕ್ಷನೋ 50 ಲಕ್ಷ ಆದರೆ ಏನೋ ಮರ್ತೋಗ್ತಾ ಇದೆ. 187 ಕೋಟಿ ಚೀಫ್ ಸೆಕ್ರೆಟರಿ ಅವರು ಇದನ್ನು ಯಾಕೆ